ಸ್ವಾಮಿ ನಮಸ್ತೆ. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ಎಷ್ಟು ವರ್ಷದಿಂದ ಈ ಕಾಯಕ ಮಾಡ್ತಾ ಇದ್ದೀರಾ? 45 ವರ್ಷದಿಂದ ಇದೇ ಕಾಯಕದಲ್ಲೇ ಇದ್ದೀರಾ. ಓಕೆ. ಕಲೆ ನಮ್ಮ ಕರ್ನಾಟಕದ ಕಲೆ ಇದು. ನೀವು ಕಣ್ಣೆರಡು ಕಾಣಲ್ಲ ಅಂತ ಕಾಣಿಸುತ್ತಲ್ಲ ಸ್ವಾಮಿ, ಯಾವಾಗಿಂದ ಇದು ಈ ಥರ ಇರೋದು ಸ್ವಾಮಿ ನಿಮಗೆ? ಹುಟ್ಟಿದಾಗಿಂದನೂ ಇದೇ ಥರನೇ ಇದೆ. ಮತ್ತೆ ಕಲ್ತಿದ್ದಲ್ಲ ಯಾವ ಥರ ಸ್ವಾಮಿ? ದೃಷ್ಟಿ ದೋಷ? ಪರಮಾತ್ಮ. ಹಾಂ 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 ಹಾಂ. ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಒಂದು 3 ವರ್ಷ ಮಾಡಿದೆ. ಹಾಂ ಹಾಂ. ನಮ್ಮ ಕರ್ನಾಟಕದಲ್ಲಿ ಒಂದು 2 ವರ್ಷ ಮಾಡಿದ್ವಿ. ಓಕೆ. 8 ವರ್ಷ ಟ್ರೈನಿಂಗ್. 8 ವರ್ಷ ಟ್ರೈನಿಂಗು. ಮತ್ತೆ ನಿಮಗೆ ಇದರಲ್ಲೇ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ರು. ಕರ್ನಾಟಕ ಕಲಾಶ್ರೇಷ್ಠ ಪ್ರಶಸ್ತಿ ಅಕಾಡೆಮಿದು. ಮತ್ತೆ ವಾದ್ಯ ಕಲಾರತ್ನ ಅಂತ ಅದು ಅಕಾಡೆಮಿ ಇದೆ. ಓಕೆ. ಅದು ಬಂದಿದೆ. ಹಾಂ ಹಾಂ. ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂದಿದೆ. ರಾಜ್ಯ ಪ್ರಶಸ್ತಿ. ಏನ್ ಸ್ವಾಮಿ, ಇರೋ ಎಲ್ಲ ಪ್ರಶಸ್ತಿನೂ ತಗೊಂಡ್ಬಿಟ್ಟಿದ್ದೀರಾ. ಇವತ್ತಿನ ಕಾಲದಲ್ಲಿ ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿದ್ದೆ ಎಷ್ಟೋ ಜನ ಯುವಕರು ಕೆಲಸ ಮಾಡೋಕ್ಕಾಗ್ದಲೆ ಸೋಂಬೇರಿ ಬೀಳ್ತಾರೆ ನೋಡಿ. ನೀವೊಂದು ಸ್ಫೂರ್ತಿ ಇವತ್ತು ಈ ಕಲೆನ ನಮ್ಮ ಜನಗಳಿಗೂ ಸಹ ತಿಳಿಸ್ಕೊಡೋಣ ಅಂತ ಒಂದು ನಿಮ್ಮ ವಾದ್ಯ ಒಂದು ನುಡಿಸಿದ್ರೆ ಅದನ್ನ ನಾವು ಜನಗಳಿಗೆ ತೋರಿಸ್ಕೊಡ್ತೀವಿ ಸ್ವಾಮಿ. ಹಾಂ. 200 ಜನ ಸ್ವಾಮಿ ಶರಣಂ. ಉಪಚಾರ ಮತ್ತು ಎಲ್ಲ ನನ್ನ ಸ್ವಂತ ಖರ್ಚಲ್ಲಿ ಹೇಳಿ ಅವ್ರಿಗೆ ಕೊಡಿಸಿ ಎಲ್ಲ ಪಾಠ ಹೇಳ್ತಾ ಇದ್ದೀನಿ. ಓ ಸ್ವಾಮಿ ಶರಣಂ. ಔಟ್ ಆಫ್ ಎಲ್ಲ ಹೋಗ್ಬಿಟ್ಟು ಬಂದಿದ್ದಾರೆ ಶಿಷ್ಯರು. ಶ್ರೀಲಂಕಾ, ಮಲೇಷಿಯಾ, ತುಮಕೂರು ಎಲ್ಲ ಹೋಗ್ಬಿಟ್ಟು. ತುಂಬಾ ಖುಷಿ ಆಯ್ತು ಸ್ವಾಮಿ ಕೇಳಿ. ತುಂಬಾ ದೊಡ್ಡ ಕಲೆ ಇದು ಸ್ವಾಮಿ. ನಿಮ್ಮ ವಾದ್ಯನ ನುಡಿಸೋದು ನಮ್ಮ ಜನಗಳಿಗೂ ಕೂಡ ಸ್ವಲ್ಪ ಆದಷ್ಟು ಒಂದು ತೋರಿಸೋಣಂತೆ. ಹಾ, ನಮ್ಮ ಅಯ್ಯಪ್ಪಂದೇ ಒಂದು ಸಾಂಗ್ ಕೇಳ್ಬಿಡೋಣ ಸ್ವಾಮಿ. ಹಾ, ಸ್ವಾಮಿ ಶರಣಂ. ಓಂ ಸ್ವಾಮಿ 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 ಶರಣಂ.
ತುಂಬಾ ಚೆನ್ನಾಗಿ ಬರ್ಸಿದ್ರಿ ಸ್ವಾಮಿ, ಕೇಳಕ್ಕೆ ಆನಂದ ಆಯ್ತು. ಎಷ್ಟು ಹೇಳಿದ್ರು ಪದಗಳಲ್ಲಿ ವರ್ಣಿಸಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿತ್ತು ಕೇಳೋದಕ್ಕೆ, ಕಿವಿಗೆ ಇಂಪಾಗಿತ್ತು. ಕಲಾ ಸರಸ್ವತಿನೇ ಒಲ್ದು ಬಿಡಿಯಾಳು ನಿಮಗೆ. ಎಲ್ಲ ಆಗಿದೆ ಸ್ವಾಮಿ. ನಮ್ಗೆ ಯಾವ ಗೌರ್ಮೆಂಟ್ ಇಂದ ಏನು ಅನುಕೂಲ ಏನು ಮಾಡಿಕೊಳ್ಳೇ ಇಲ್ಲ. ಗೌರ್ಮೆಂಟ್ ಕಡೆಯಿಂದ ಯಾವ ಅನುಕೂಲನೂ ಆಗಿಲ್ಲ. ಏನೂ ಇಲ್ಲ. ಹಾ. ಎಲ್ಲ ನಮ್ಮ ಸ್ವಂತ ಖರ್ಚಲ್ಲೇ ಹಾ ಹಾ 300, 400, 500 ಜನಕ್ಕೂ ಊಟ ಉಪಚಾರ ಪ್ರತಿಯೊಂದು ಎಲ್ಲ ಮಾಡಿ ಹಾಕಿ ಹಾ 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 ಪಾಠ ಹೇಳಿ ಹಾ 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 ನೋಡೋ ಇವತ್ತೆಲ್ಲೂ ಯಾವ್ಯಾವ ಸಮಾರಂಭಗಳಿಗೆ ನಿಮ್ಮ ಇದು ಯೂಸ್ ಆಗತ್ತೆ ಸ್ವಾಮಿ? ಸ್ವಾಮಿ ಮದುವೆ ಮದುವೆ ಮುಂಜಿಗಳಿಗೆ ಹಾ ಮತ್ತೆ ದೇವರ ಕಾರ್ಯಗಳಿಗೆ ದೇವರ ಕಾರ್ಯಗಳಿಗೆ ಮತ್ತೆ ವೆಂಕಟ ಸ್ವಾಮಿ ಆಗ್ಲಿ ಯಾವುದೇ ದೇವರಾಗ್ಲಿ ದೇವ್ರ ಕಾರ್ಯಗಳಿಗೆ ಮೇನ್ ಬೇಕೇ ಬೇಕು. ಮೈನ್ ಬೇಕೇ ಬೇಕು. ಹಾ ಹಾ ನುಡ್ಸಿದೀವಿ, ಹಾ ಹಾ ಬೇಜಾನು ಕಚೇರಿಗಳು ನುಡ್ಸಿದೀವಿ. ಹಾ 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 ಅವಕ್ಕೆಲ್ಲ ಹೋಗಿ ಹಾ ಹಾ ಜನಗಳ ಹತ್ರ ನೀವು ಕೇಳೋದು ಅಂದ್ರೆ ಏನು, ಎಲ್ಲಾದ್ರೂ ಸಮಾರಂಭಗಳಿದ್ರೆ ನಮಗೊಂದು ಅವಕಾಶ ಕೊಡಿ, ಹೌದು ಹೌದು ಹಾ ನಮಗೊಂದು ಆರ್ಡರ್ ಕೊಡಿ, ಕೊಡಿ. ಹಾ ಏನೋ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ. ಇವಾಗ ಆಲ್ರೆಡಿ 200 ಜನ ಶಿಷ್ಯಂದ್ರಿದ್ದಾರೆ ಸ್ವಾಮಿ ನಿಮಗೆ. ಸಿಂಗಾಪುರ್, ಮಲೇಷಿಯಾ ಎಲ್ಲಾ ಕಡೆ ಹೋಗಿ ಬಂದಿದ್ದಾರೆ. ಹಾ ಈಗಾಗಲೇ ತುಂಬಾ ದೊಡ್ಡ ಸಾಧನೆ ಮಾಡಿದ್ದೀರಾ. ಇನ್ನು ಮುಂದೆ ಏನ್ ಮಾಡಬೇಕು ಅಂತ? ಏನಿಲ್ಲ ಸ್ವಾಮಿ, ಇನ್ನ ಹುಡುಗರಿಗೆ ಸ್ವಲ್ಪ ವಿದ್ಯಾಭ್ಯಾಸ ಕೊಡೋಣ, ನೀವು ತಗೊಂಡಿರೋ ಪ್ರಶಸ್ತಿನ ನಿಮ್ಮ ಶಿಷ್ಯಂದ್ರಿಗೂ ಕೊಡಿಸ್ಬೇಕು ಅಂತ. ಬೇಕು ಹಾ ಅನ್ನೋದು ನಮ್ಮ ಅಭಿಲಾಷೆ. ತುಂಬಾ ಒಳ್ಳೇದಾಗ್ಲಿ. ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ನಿಮಗೆ ಅನುಕೂಲ ಏನು ಯಾವುದೊಂದು ಅನುಕೂಲನೂ ಇಲ್ಲ. ಹಾ 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 ಏನೋ ನಿಮ್ಮಿಂದ ಏನಾದ್ರೂ ನಮ್ಗೊಂದು ಅನುಕೂಲ ಆಗುತ್ತೆ ಅಂತ ನಾನು ಬಯಸ್ತೀನಿ ಸ್ವಾಮಿ. ಸ್ನೇಹಿತರೆ, ನಿಮ್ ಕಡೆಯಿಂದ ನಾನು ಕೇಳ್ಕೊಳ್ತಾ ಇರೋದು ಇಷ್ಟೇ. ನಿಮ್ಮಿಂದ ಯಾವುದೇ ರೀತಿ ಧನ ಸಹಾಯ ನಾವು ಕೇಳ್ತಾ ಇಲ್ಲ. ಇವರ ಕಲೆಗೆ ಒಂದು ಬೆಲೆ ಕೊಟ್ಟು ಹೌದು ಇವರಿಗೆ ದೇವಸ್ಥಾನದ ಕಾರ್ಯಗಳಾಗಿರ್ಬೋದು, ಯಾವುದೇ ಶುಭ ಸಮಾರಂಭಗಳಿಗಾಗಿರ್ಬೋದು, ಹೌದು ನಿಮ್ಮಿಂದ ಅತಿ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮಿಂದ ಇವರಿಗೆ ಯಾವ್ದಾದ್ರು ಒಂದು ಆರ್ಡರ್ ಸಿಗೋ ತರ ದಯವಿಟ್ಟು ಮಾಡಿಕೊಡಿ ಸ್ವಾಮಿ. ಇಷ್ಟೇ. ಸ್ವಾಮಿ ಶರಣು. ಶರಣಂ ಸ್ವಾಮಿ.